ನರೇಂದ್ರ ಮೋದಿ ಅವರು ದಕ್ಷಿಣ ಭಾರತ ಪ್ರವಾಸದಲ್ಲಿದ್ದಾರೆ. ದಕ್ಷಿಣ ಭಾರತ ಪ್ರವಾಸ ಅಂದರೆ ಅನೇಕ ದೇವಸ್ಥಾನಗಳ ಪ್ರವಾಸದಲ್ಲಿದ್ದಾರೆ. ಇವತ್ತು ಏನೆಲ್ಲ ಅಪ್ಡೇಟ್ಸ್ ನರೇಂದ್ರ ಮೋದಿ ಅವರದು, ನಾಳೆ 11 ಗಂಟೆಗೆ ಇಲ್ಲಿಗೆ ಬರ್ತಾರೆ. ಅದರ ಇನ್ಪುಟ್ಸ್ ನೋಡೋಣ ಬನ್ನಿ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾನ ವಿಗ್ರಹದ ಪ್ರಾಣ ಪ್ರತಿಷ್ಠೆಗೆ ಕೌಂಟೌನ್ ಶುರುವಾಗಿದೆ. ಇನ್ನೇನು ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಕೆಲವೇ ಗಂಟೆಗಳಲ್ಲಿ ರಾಮ ಭಕ್ತರ ಕನಸು ಈಡೇರಲಿದೆ. ಇತ್ತ ಪ್ರಧಾನಿ ನರೇಂದ್ರ ಮೋದಿ ರಾಮ ಸೇತು ಇರುವ ಧನುಷ್ಕೋಡಿಯ ಅರಿಚಲ್ ಮುನೈ ಪಾಯಿಂಟ್ಗೆ ಬಂದು ಪೂಜೆ ಸಲ್ಲಿಸಿದ್ರು. ವಿಶೇಷ ಪೂಜೆ ಸಲ್ಲಿಸಿದ ನಂತರ ಕಡಲ ತೀರದಲ್ಲಿ ಕೆಲಕಾಲ ಮೋದಿ ಪ್ರಾಣಾಯಾಮ ಮಾಡಿದ್ರು. ಲಂಕಾದ ದೊರೆ ರಾವಣನಿಂದ ಸೀತೆಯನ್ನ ರಕ್ಷಿಸಲು ವಾನರ ಸೇನೆಯ ಜೊತೆಗೆ ಶ್ರೀರಾಮ ಸೇತುವೆ ನಿರ್ಮಿಸಿದ ಎಂಬ ಪ್ರತೀತಿ ಇದೆ. ಅದರಂತೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆಗೂ ಮುನ್ನ ಮೋದಿ ರಾಮ ಸೇತು ಬಳಿ ಪೂಜೆ ಸಲ್ಲಿಸಿದ್ದಾರೆ. ಬನ್ನಿ, ಹಾಗಿದ್ರೆ ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ಪ್ರವಾಸದಲ್ಲಿದ್ದಾರೆ. ಏನೆಲ್ಲ ಆಯಿತು ಅವತ್ತಿಂದ ಇವತ್ತಿನ ತನಕ ನೋಡಿ. 12ನೇ ತಾರೀಕು ಜನವರಿ ಅವರು ವೃತ್ತದಲ್ಲಿದ್ದಾರೆ. ಮೊದಲಿಗೆ ನಾಸಿಕ್ನ ರಾಮಕುಂಡ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ನಾಸಿಕ್ಗೂ ರಾಮಾಯಣಕ್ಕೂ ಸಂಬಂಧ ಇದೆ. ನಾಸಿಕ್ ಪಂಚವಟಿ, ಅಲ್ಲಿ ಸೀತೆ ಅಪಹರಣ ಆಗುತ್ತೆ, ಅಲ್ಲಿ ದೇವಸ್ಥಾನ. ಇನ್ನು 16ನೇ ಜನವರಿ ಲೇಪಾಕ್ಷಿ ವೀರಭದ್ರ ದೇಗುಲ, ಕರ್ನಾಟಕದ ಬಳಿ ಹೊಂದ್ಕೊಂಡಿರುವಂಥ ಲೇಪಾಕ್ಷಿ ವೀರಭದ್ರ ದೇವಸ್ಥಾನ. ಯಾಕಂದರೆ ಆ ಲೇಪಕ್ಷಿ ತಂದ್ಬಿಟ್ಟು ಜಟಾಯು ಅಲ್ಲಿಂದ ಅದರ ಹಿಂದೆನೇ ಬರುತ್ತೆ ಅಂತೇಳಿ. ಇನ್ನು 17ನೇ ಜನವರಿ ತ್ರಿಶೂರ್ನ ಗುರುವಾಯೂರು ದೇಗುಲಕ್ಕೆ ಭೇಟಿ ಕೊಡ್ತಾರೆ. ಜನವರಿ 20 ತಿರುಚೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ರಂಗನಾಥ ಸ್ವಾಮಿ ದೇವಸ್ಥಾನದ ಆ ರಂಗನಾಥನಿಗೆ ಸ್ವತಃ ಶ್ರೀರಾಮಚಂದ್ರನೇ ಪೂಜೆ ಮಾಡಿದ್ದ ಅನ್ನುವಂಥ ಪ್ರತೀತಿ ಇದೆ. ಜನವರಿ 20 ರಾಮೇಶ್ವರಂನ ರಾಮನಾಥ ಸ್ವಾಮಿ ದೇಗುಲ. ರಾಮೇಶ್ವರಂ ದೇವಸ್ಥಾನಕ್ಕೆ ವಿಶೇಷತೆ ಏನಪ್ಪ ಅಂತಂದರೆ, ಯುದ್ಧ ಆರಂಭಕ್ಕೆ ಮೊದಲು ರಾಮ ಅಲ್ಲಿ ಶಿವನಿಗೆ ಪೂಜೆ ಮಾಡಿದ್ದ, ಅದುವೇ ರಾಮೇಶ್ವರ ಆಯಿತು. ಮೊನ್ನೆ ಕೂಡ ರಾಮೇಶ್ವರಕ್ಕೆ ಹೋದ್ರು. ಅಲ್ಲಿ ನೀವು ಈಗಲೂ ಹೋದರೂ ಕೂಡ 22 ತೀರ್ಥ ಇದೆ, ಬೇರೆ 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 ಬಾವಿಗಳು ದೊಡ್ಡದಿದೆ. ಎಷ್ಟು ದೊಡ್ಡ ದೇವಸ್ಥಾನ ಅಂತಂದರೆ ನೀವು ಅದಕ್ಕೊಂದು ಹರಕೆ ಥರ 21, 22 ಬಾವಿಗಳು, ಬೇರೆ 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 ಸಣ್ಣ ಬಾವಿಗಳನ್ನು ತೆಗೆದು ಹಿಂಗೆ ನೀರಾಕ್ತಾ ಇರ್ತಾರೆ. ನೀವು ಕೂಡ ಮಾಡ್ಕೋಬೋದು. ಇನ್ನು ಜನವರಿ 21 ಅರಿಚಲ್ ಮುನೈ ಪಾಯಿಂಟ್ ಮತ್ತು ಜನವರಿ 21 ರಾಮೇಶ್ವರಂನ ಕೋದಂಡ ಸ್ವಾಮಿ ದೇವಸ್ಥಾನ. ಇಲ್ಲಿಗೆಲ್ಲ ಭೇಟಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು.